ನಾನು ಹೋಗ್ತಾ ಇದ್ದೀನಿ, ನೀವು ಕ್ಯಾಬಲ್ಲಿ ಹೋಗಿ ಅಂತ ಮೆಸೇಜ್ ಮಾಡಿದ್ರು. ಹೌದಾ? ನನ್ ಗಂಡ ಮತ್ತೆ ನಿಮ್ ಫ್ರೆಂಡು ಇಬ್ರು ಒಂದೇ ತರನೇ. ಅಶೋಕ್, ನಾವೇ ಡ್ರಾಪ್ ಮಾಡ್ಬಿಡೋಣ. ಡ್ರಾಪ್? ಅಯ್ಯೋ ಬೇಡ, ನಿಮ್ಗೆ ಯಾಕೆ ತೊಂದ್ರೆ? ತೊಂದ್ರೆ ಇಲ್ಲ, ಹೋಗೋ ದಾರಿಲ್ಲೇ ತಾನೆ. ಬನ್ನಿ ನಡೀರಿ. ಇದೆಲ್ಲಿ ಇಡೋದು? ಅಯ್ಯೋ, ಒಳಗಡೆ ಇಟ್ರೆ ಆಯ್ತು, ಬಾ. ಅಪ್ಪ, ಅಕ್ಕಾರಿ ಆಗ್ಬೇಕಾಗಿರೋರು ಉಪಕಾರಿ ಆಗಿದ್ದೀರಾ. ಏಯ್, ಹೋಗಿ ಕುತ್ಕೊಳ್ಳ ಸುಮ್ಮನೆ. ಭೈರವಿ, ಬಾ ಹತ್ತು. ಬನ್ನಿ. ಇಲ್ಲೇ ನಮ್ಮ ಮನೆ ಇರೋದು. ಹಾಲು ತಗೊಂಡು ಹೋಗ್ಬೇಕು, ಹೊರಡ್ತೀನಿ. ಹುಷಾರಾಗಿ ಹೋಗಿ. ಹ್ಮ್, ಬಾಯ್. ಬರ್ತೀನಿ. ಹೋಗೋಣ. ಹಾ. ಚಿನಿ, ಇವತ್ತು ಕೇಸು ನಮ್ಮ ಕಡೆನ ಆಕತ್ತಲ್ಲ? ಖಂಡಿತ ಆಗತ್ತೆ. ಯಾಕೆ ಅಂದ್ರೆ ಸಾಕ್ಷಿಗಳೆಲ್ಲ ನಮ್ ಕಡೆನೇ ಇರೋದು. ಪಾಲು, ಇವತ್ತೇನಾದ್ರೂ ಅಭಿರಾಮಿ ಆಸ್ತಿ ನಿಮ್ಮ ಅಕ್ಕನ ಪಾಲಾದ್ರೆ ಪಾಲು, ಅದ್ರಾಗ ನಮಗೆ ಅರ್ಧ ಪಾಲು ಕೇಳು. ಯಾಕ್ರಿ, ಹೆಂಗಿದೆ ಮೈಗೆ? ಅಕ್ಕನ್ಗೆ ಹೇಳಿ ಮನೆಯಿಂದ ಆಚೆ ಹಾಕಿಸ್ಲಾ? ಬನ್ರಿ. ಭಗವಂತ, ಎಂತ ಕೆಟ್ಟ ಕಾಲ ಬಂತಪ್ಪ. ಈಗಿನ ಕಾಲದಾಗ ಯಾರಿಗೂ ಚಲೋ ಮಾತು ಹೇಳಂಗೇ ಇಲ್ಲ. ಕ್ಷಮಿಸಿ ಸ್ವಾಮಿ. ಪರವಾಗಿಲ್ಲ. ಚಿನಿ, ಆದೆ ಆದೆ ಆದೆ. ಊರ್ಮಿಳಾ, ಊರ್ಮಿಳಾ, ಊರ್ಮಿಳಾ. ಪೊಲೀಸ್ ವರದಿಯ ಪ್ರಕಾರ ಆದಿ ಹಾಗೂ ಊರ್ಮಿಳಾ ಅವರ ಡಾಕ್ಯುಮೆಂಟಲ್ಲಿರೋ ಅಭಿರಾಮಿ ಅವರ ಸಿಗ್ನೇಚರ್ ಒರಿಜಿನಲ್. ಇಬ್ಬರಿಗೂ ಒಬ್ಬರೇ ಸಹಿ ಹಾಕಿದ್ದಾರೆಂದು ಪೊಲೀಸ್ ರಿಪೋರ್ಟಿಂದ ತಿಳಿದು ಬಂದಿದೆ. ಇವರ ಆನರ್, ಆದಿ ಅವರು ಅಭಿರಾಮಿಗೆ ಹೊಡೆದು ಎದುರಿಸಿ ಬೆದರಿಸಿ ಸಹಿ ತಗೊಂಡಿದ್ದಾರೆ. ಇಷ್ಟೇ ಅಲ್ಲ, ಸಹಿ ಮಾಡಲಿಲ್ಲ ಅಂದ್ರೆ ನಿನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದ್ದಾರೆ. ಹಾಗಾಗಿ ಅಭಿರಾಮಿಯವರು ಒಂದು ಭಯದ ವಾತಾವರಣದಲ್ಲಿ ಸಹಿ ಮಾಡಿದ್ದಾರೆ ಇವರ ಆನರ್. ಆದ್ದರಿಂದ ಇಡೀ ಅಭಿರಾಮಿಯ ಆಸ್ತಿ ಊರ್ಮಿಳಾ ಅವರಿಗೆ ಸೇರ್ಬೇಕು ಅಂತ, ತಾವು ಜಡ್ಮೆಂಟ್ ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನನ್ನ ಅಪೋಸಿಷನ್ ಲಾಯರ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವುದೇ ಆಧಾರವಿಲ್ಲದೆ ನನ್ನ ಕಕ್ಷಿದಾರ ಆದಿ ಅವರ ಮೇಲೆ ಅಕ್ಷಮ್ಯ ಅಪರಾಧ ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದ್ರೆ ಅಭಿರಾಮಿ ಅವ್ರನ್ನ ಕಿಡ್ನಾಪ್ ಮಾಡಿ ಫೋರ್ಜರಿ ಸಿಗ್ನೇಚರ್ ಮಾಡಿಸಿದ್ದು ಊರ್ಮಿಳಾ ಅವರು. ಈ ಕಿಡ್ನಾಪಿಂಗ್ ಮತ್ತೆ ಫೋರ್ಜರಿ ಸಿಗ್ನೇಚರ್ ಇವೆರಡನ್ನು ಗಮನದಲ್ಲಿಟ್ಟುಕೊಂಡು ಈ ಘನ ನ್ಯಾಯಾಲಯ ಅವರಿಗೆ ಕಠಿಣವಾದ ಶಿಕ್ಷೆ ವಿಧಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ಯುವರ್ ಆನರ್.
ಊರ್ಮಿಳಾ ಅವರು ಅಭಿರಾಮಿ ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದಮೇಲೆ ನಿಮ್ಮ ಜೊತೆಯಲ್ಲಿ ಅಭಿರಾಮಿ ಅವರು ಇಲ್ವಾ? ಇಲ್ಲ ಯುವರ್ ಆನರ್. ಹಾಗಾದರೆ ಎಲ್ಲಿದ್ದಾರೆ? ಗೊತ್ತಿಲ್ಲ ಯುವರ್ ಆನರ್.